Hello friends, I welcome you to the second part of the Kannada translation of the lesson, The Enchanted Pool. ಲಾಸ್ಟ್ ಪಾರ್ಟಲ್ಲಿ ಅವನ ಯುಧಿಷ್ಠಿರನ ಸಹೋದರರೆಲ್ಲರೂ ಬಂದು ಆ ವಾಯ್ಸ್ ಹೇಳಿದ ಮಾತನ್ನ ಕೇಳ್ದಲೆ ನೀರು ಕುಡಿದು ಸತ್ತಂತೆ ಬಿದ್ದಿದ್ರು. ಈಗ ಯುಧಿಷ್ಠಿರನ ಆಗಮನ ಆಗಿದೆ, ನೋಡೋಣ ಅವನು ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ಅಂತ. ಯುಧಿಷ್ಠಿರ knew that these could be none other than the words of Yaksha and guessed what had happened to his brothers. ಸೊ ಯುಧಿಷ್ಠಿರಂಗೆ ಗೊತ್ತಾಗುತ್ತೆ ಇವು ಯಕ್ಷಂದೇ ಮಾತುಗಳು, ಬೇರೆ ಯಾರ್ದು ಅಲ್ಲ. ಸೊ ಹಾಗಾಗಿ ಏನಾಗಿದೆ ಇಲ್ಲಿ ಅಂತ ಒಂದು ಊಹೆ ಬರುತ್ತೆ ಅವನಿಗೆ. ಹಿ ಸಾ ಎ ಪಾಸಿಬಲ್ ವೇ ಆಫ್ ರೀಡೀಮಿಂಗ್ ದ ಸಿಚುವೇಶನ್. ಸೊ ಇಲ್ಲಿ ಹದಗೆಟ್ಟ ಪರಿಸ್ಥಿತಿ ಇದೆ. ಸೊ ಎಲ್ಲ ತಮ್ಮಂದರು ಸತ್ತೋಗಿದ್ದಾರೆ, ಇವನು ನಿಂತಿದ್ದಾನೆ. ಸೊ ಮೊದಲು ಹೇಗಿತ್ತು ಹಾಗೆ ಮಾಡ್ಕೊಳ್ಳೋಣ ಪರಿಸ್ಥಿತಿನ ಅನ್ನೋ ಒಂದು ಇದರಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ ಏನು ಮಾಡ್ಬೋದು ಅಂತ. ಹಿ ಸೆಟ್ ಟು ದ ಬಾಡಿಲೆಸ್ ವಾಯ್ಸ್, ಪ್ಲೀಸ್ ಆಸ್ಕ್ ಯುವರ್ ಕ್ವಶನ್ಸ್. ಸೊ ಅವನು ಆ ಶರೀರವಾಣಿಗೆ ಕೇಳ್ತಾನೆ, ನಿಮ್ಮ ಕ್ವಶನ್ಗಳನ್ನ ಕೇಳಿ ಅಂತ. ದ ವಾಯ್ಸ್ ಪುಟ್ ಕ್ವಶನ್ಸ್ ರ್ಯಾಪಿಡ್ಲಿ ಒನ್ ಆಫ್ಟರ್ ಅನದರ್. ಸೊ ಆ ಧ್ವನಿ ಒಂದರ ನಂತರ ಒಂದಂತೆ ವೇಗವಾಗಿ ಪ್ರಶ್ನೆಗಳ ಸರಮಾಲೆನೇ ಹಾಕೋಕ್ಕೆ ಪ್ರಾರಂಭಿಸ್ತು. ಸೊ ಒಂದು ಕ್ವಶನ್ ಹೀಗಿದೆ, ವಾಟ್ ಮೇಕ್ಸ್ ಸನ್ಶೈನ್ ಎವರಿ ಡೇ? ಸೊ ಪ್ರತಿದಿನ ಸೂರ್ಯನ ಬೆಳಕು ಬರೋಕ್ಕೆ ಏನು ಕಾರಣ ಅಂತ ಕೇಳುತ್ತದು ಯಕ್ಷ. ಆಗ ಯುಧಿಷ್ಠಿರ ಹೇಳ್ತಾನೆ, ದ ಪವರ್ ಆಫ್ ಗಾಡ್. ದೇವರ ಶಕ್ತಿ ಆ ಸೂರ್ಯನ ಬೆಳಕು ದಿನಾಗಲೂ ಬರೋಕ್ಕೆ ಕಾರಣ ಅಂತ ಹೇಳ್ತಾನೆ. ಕ್ವಶನ್, ವಾಟ್ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರ್? ಸೊ ಅಪಾಯದಲ್ಲಿರುವ ಮನುಷ್ಯನನ್ನು ಏನು ರಕ್ಷಿಸುತ್ತೆ? ಯುಧಿಷ್ಠಿರ ಕ್ವಿಕ್ಲಿ ಆನ್ಸರ್ಡ್, ಕರೇಜ್. ಸೊ ಭಾರಿ ಫಾಸ್ಟಾಗಿ ಆನ್ಸರ್ ಹೇಳ್ತಾನೆ ಯುಧಿಷ್ಠಿರ, ಧೈರ್ಯ. ಧೈರ್ಯ ಅಪಾಯದಲ್ಲಿರುವ ಮನುಷ್ಯನನ್ನು ರಕ್ಷಿಸ್ತದೆ ಅಂತ ಹೇಳ್ತಾನೆ. ಸೊ ಇನ್ನೊಂದು ಕ್ವಶನ್ನು, ವಾಟ್ ಈಸ್ ಮೋರ್ ನೋಬ್ಲಿ ಸಸ್ಟೈನಿಂಗ್ ದ್ಯಾನ್ ದ ಅರ್ತ್? ಭೂಮಿಗಿಂತ ಹೆಚ್ಚು ಉದಾತ್ತವಾದದ್ದು ಯಾವುದು? ಸೊ ಯುಧಿಷ್ಠಿರ ಹೇಳ್ತಾರೆ, ದ ಮದರ್ ಹೂ ಬ್ರಿಂಗ್ಸ್ ಅಪ್ ದ ಚಿಲ್ಡ್ರನ್. ಮಕ್ಕಳನ್ನು ಬೆಳೆಸ್ತಕ್ಕಂತಹ ತಾಯಿ ಏನಿದ್ದಾರೆ, ಸೊ ಅವರು ಹೆಚ್ಚು ಉದಾತ್ತವಾದದ್ದು ಅಂತ ಫೀಲ್ ಮಾಡ್ತಾರೆ. ಸೊ ಯಕ್ಷ, ವಾಟ್ ಈಸ್ ಫಾಸ್ಟರ್ ದ್ಯಾನ್ ದ ವಿಂಡ್? ಗಾಳಿಗಿಂತ ವೇಗವಾದದ್ದು ಯಾವುದು? ಮೈಂಡ್, ಯುಧಿಷ್ಠಿರ ರಿಪ್ಲೈಡ್. ಸೊ ಮನಸ್ಸು ಗಾಳಿಗಿಂತ ವೇಗವಾದದ್ದು ಅಂತ ಯುಧಿಷ್ಠಿರ ಉತ್ತರಿಸ್ತಾರೆ. ಸೊ ಕ್ವಶನ್, ವಾಟ್ ಬಿಫ್ರೆಂಡ್ಸ್ ಎ ಟ್ರಾವೆಲರ್? ಪ್ರಯಾಣಿಕರೊಂದಿಗೆ ಏನು ಸ್ನೇಹಮಯವಾಗಿರುತ್ತೆ ಅಂತ. ಲರ್ನಿಂಗ್. ಸೊ ಕಲಿಕೆ, ಹೋದಲ್ಲೆಲ್ಲ ಒಂದೇನೋ ಕಲ್ತ್ಕೊಳ್ಳೋದಿದೆಯಲ್ಲ, ಆ ಜಾಗದ ಬಗ್ಗೆ ಇರ್ಬೋದು. ಸೊ ಆ ರೀತಿಯ ಕಲಿಕೆಗಳು ಆ ಟ್ರಾವೆಲರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹೂ ಇಸ್ ದ ಫ್ರೆಂಡ್ ಆಫ್ ಒನ್ ಹೂ ಸ್ಟೇಸ್ ಅಟ್ ಹೋಮ್? ಸೊ ಮನೇಲೇ ಇರ್ತಕ್ಕಂಥವನಿಗೆ ಯಾರು ಸ್ನೇಹಿತ ಅಂತ. ಸೊ ಆಬ್ವಿಯಸ್ಲಿ ದ ವೈಫ್. ಸೊ ದ ವೈಫ್, ಹೆಂಡತಿನೇ ಮನೇಲಿ ಇರ್ತಕ್ಕಂಥವ್ರಿಗೆ ಒಳ್ಳೆ ಸ್ನೇಹಿತೆ. ಸೊ ನೆಕ್ಸ್ಟ್ ಕ್ವಶನ್, ಹೂ ಅಕಂಪನೀಸ್ ಎ ಮ್ಯಾನ್ ಇನ್ ಡೆತ್? ಸೊ ಸಾವಾದಾಗ ಮನುಷ್ಯನಿಗೆ ಅವನ ಜೊತೆ ಯಾರ್ಯಾರು ಹೋಗ್ತಾರೆ? ಧರ್ಮ. ದ ಆನ್ಸರ್ ಈಸ್ ಧರ್ಮ. That alone accompanies the soul in its solitary journey after death. ಧರ್ಮ ಮಾತ್ರ ಆತ್ಮನ ತನ್ನ ಏಕಾಂತ ಪ್ರಯಾಣದಲ್ಲಿ ಜೊತೆಯಾಗಿರುತ್ತದೆ. ಸಾವಿನ ನಂತರವೂ ಸಹ ಧರ್ಮ ಅವನ ಜೊತೆ ಇರುತ್ತೆ ಅನ್ನೋದನ್ನು ಹೈಲೈಟ್ ಆಗುತ್ತೀನಿ. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಇಸ್ ದ ಬಿಗ್ಗೆಸ್ಟ್ ವೆಸಲ್? ಸೊ ದೊಡ್ಡ ಪಾತ್ರೆ ಯಾವುದು ಅಂತ ಕೇಳ್ತಾರೆ. ಸೊ ದ ಅರ್ತ್ ವಿಚ್ ಕಂಟೈನ್ಸ್ ಆಲ್ ವಿತ್ ಇನ್ ಇಟ್ ಸೆಲ್ಫ್ ಈಸ್ ದ ಗ್ರೇಟೆಸ್ಟ್ ವೆಸಲ್. ಸೊ ತನ್ನೊಳಗೆ ಎಲ್ಲವುದನ್ನು ಇಟ್ಕೊಂಡಿರ್ತಕ್ಕಂತಹ ಈ ಭೂಮಿ ಏನಿದೆ ಅದೇ ಅತ್ಯಂತ ದೊಡ್ಡ ಪಾತ್ರೆ ಅಂತ ಯುಧಿಷ್ಠಿರ ಹೇಳ್ತಾನೆ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಹ್ಯಾಪಿನೆಸ್? ಸೊ ಸಂತೋಷ ಅಂದರೆ ಏನು ಅಂತ ಯಕ್ಷ ಕೇಳುತ್ತೆ. ಅವಾಗ ಹ್ಯಾಪಿನೆಸ್ ಈಸ್ ದ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್ ಅಂತ ಭಾವಿಸ್ತಾರೆ. ಸೊ ಯುಧಿಷ್ಠಿರ ಹೇಳ್ತಾರೆ, ಸಂತೋಷವು ನಾವು ಮಾಡುವ ಉತ್ತಮ ನಡವಳಿಕೆಯ ಫಲಿತಾಂಶ ಅಂತ ಹೇಳ್ತಾರೆ. ವಾಟ್ ಈಸ್ ದಟ್ ಅಬಂಡನಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್? ಸೊ ಏನನ್ನು ಮನುಷ್ಯ ತ್ಯಜಿಸಿದ್ರೆ ಎಲ್ಲರಿಂದಲೂ ಪ್ರೀತಿಸಲ್ಪಡುತ್ತಾನೆ ಅಂತ ಕ್ವಶನ್. ಪ್ರೈಡ್, ಹೆಮ್ಮೆ. ಫಾರ್ ಅಬಂಡನಿಂಗ್ ದಟ್ ಮ್ಯಾನ್ ವಿಲ್ ಬಿ ಲವ್ಡ್ ಬೈ ಆಲ್. ಹೆಮ್ಮೆನ ತ್ಯಜಿಸಿದ್ರೆ ಆ ಮನುಷ್ಯನ ಎಲ್ಲರೂ ಇಷ್ಟಪಡ್ತಾರಂತೆ. ವಾಟ್ ಈಸ್ ದ ಲಾಸ್ ವಿಚ್ ಬ್ರಿಂಗ್ಸ್ ಜಾಯ್ ಅಂಡ್ ನಾಟ್ ಸಾರೋ? ಸೊ ಯಾವ ನಷ್ಟ ಸಂತೋಷವನ್ನು ಕೊಡುತ್ತೆ ಆದರೆ ದುಃಖ ಅಲ್ಲ? ನೋಡಿ, ನಷ್ಟ ಆಗಿದೆ ಆಲ್ರೆಡಿ. ಸೊ ಅದನ್ನು ನಷ್ಟ ಮಾಡ್ಕೊಳ್ಳೋದ್ರಿಂದ ನಮಗೆ ಸಂತೋಷ ಸಿಗುತ್ತಂತೆ, ದುಃಖ ಸಿಗಲ್ವಂತೆ. ಏನು ಅಂತ ಕ್ವಶನ್. ಆ್ಯಂಗರ್, ಕೋಪ. ಸೊ ಆ್ಯಂಗರ್ ನಷ್ಟ ಆದರೆ ನಮಗೆ ಗಿವಿಂಗ್ ಇಟ್ ಅಪ್, ಅದನ್ನು ಕೊಟ್ಬಿಟ್ರೆ, ತ್ಯಾಗ ಮಾಡಿದ್ರೆ, ಆ್ಯಂಗರ್ನ ಬಿಟ್ಬಿಟ್ರೆ
ವಿಲ್ ನೋ ಲಾಂಗರ್ ಬಿ ಸಬ್ಜೆಕ್ಟೆಡ್ ಟು ಸಾರೋ, ನಮಗೆ ಯಾವುದೇ ರೀತಿಯ ಒಂದು ದುಃಖ ಒಳಗಾಗಲ್ಲ ಅಂತ ಆನ್ಸರ್. ವಾಟ್ ಈಸ್ ದಟ್, ಅದು ಏನು? ಬೈ ಗಿವಿಂಗ್ ಅಪ್ ವಿಚ್, ಅದನ್ನು ತ್ಯಾಗ ಮಾಡೋದ್ರಿಂದ, ಬಿಟ್ಕೊಡೋದ್ರಿಂದ ಮ್ಯಾನ್ ಬಿಕಮ್ಸ್ ವೆಲ್ತಿ, ಮನುಷ್ಯ ಶ್ರೀಮಂತ ಆಗ್ತಾನಂತೆ. ಸೊ ಏನನ್ನು ಬಿಟ್ಟರೆ ಮನುಷ್ಯ ಶ್ರೀಮಂತ ಆಗ್ತಾನೆ? ಕ್ವಶನ್. ಸೊ ಆನ್ಸರ್ ಡಿಸೈರ್. ಸೊ ಆಸೆನ ಬಿಟ್ಟರೆ ಮನುಷ್ಯ ಶ್ರೀಮಂತ ಆಗ್ತಾನೆ ಅಂತ ಯುಧಿಷ್ಠಿರ ಅವರು ಆನ್ಸರ್ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್. ವಾಟ್ ಮೇಕ್ಸ್ ಒನ್ ಎ ರಿಯಲ್ ಬ್ರಾಹ್ಮಣ್? ಸೊ ಒಬ್ಬ ನಿಜವಾದ ಬ್ರಾಹ್ಮಣನ ಆಗೋದು ಹೇಗೆ? ಇಸ್ ಇಟ್ ಬರ್ತ್? ಸೊ ಅವನ ಹುಟ್ಟಿನಿಂದಲ, ಗುಡ್ ಕಂಡಕ್ಟ್, ಒಳ್ಳೆ ನಡವಳಿಕೆಯಿಂದಲ, ಆರ್ ಲರ್ನಿಂಗ್, ಅಥವಾ ಅಭ್ಯಾಸ ಕಲಿಕೆಯಿಂದಲ? ಆನ್ಸರ್ ಡಿಸಿಸಿವ್ಲಿ. ಸೊ ಇದನ್ನು ನೀನು ಕರೆಕ್ಟಾಗಿ ನಿರ್ಣಾಯಕವಾಗಿ ಉತ್ತರಿಸಬೇಕು, ಕರೆಕ್ಟಾಗಿ ಉತ್ತರಿಸಬೇಕು ಅಂತ ಹೇಳ್ತಾರೆ. ಸೊ ಆನ್ಸರ್ ಫ್ರಮ್ ಯುಧಿಷ್ಠಿರ ಈಸ್ ಬರ್ತ್ ಆ್ಯಂಡ್ ಲರ್ನಿಂಗ್ ಡು ನಾಟ್ ಮೇಕ್ ಒನ್ ಎ ಬ್ರಾಹ್ಮಣ್. ಸೊ ಹುಟ್ಟಿನಿಂದಾಗಲಿ ಅಥವಾ ಕಲಿಕೆಯಿಂದಾಗಲಿ ಯಾರೂ ಬ್ರಾಹ್ಮಣರಾಗಕ್ಕೆ ಸಾಧ್ಯ ಇಲ್ಲ. ಗುಡ್ ಕಂಡಕ್ಟ್ ಅಲೋನ್ ಡ್ಯಾಸ್. ಸೊ ಒಳ್ಳೆಯ ನಡವಳಿಕೆ ಏನಿರುತ್ತೆ ಅವನೇ ಬ್ರಾಹ್ಮಣ. ಹವೆವರ್ ಲರ್ನ್ಡ್ ಪರ್ಸನ್ ಮೇ ಬಿ, ಹಿ ವಿಲ್ ನಾಟ್ ಬಿ ಎ ಬ್ರಾಹ್ಮಣ್ ಇಫ್ ಹಿ ಈಸ್ ಎ ಸ್ಲೇವ್ ಟು ಬ್ಯಾಡ್ ಹ್ಯಾಬಿಟ್ಸ್. ಸೊ ಲರ್ನ್ಡ್ ಪರ್ಸನ್ ಇರಬಹುದು, ಅವನೂ ಬ್ರಾಹ್ಮಣ ಆಗಬಹುದು, ಆದರೆ ಅವನು ಯಾವುದೇ ಒಂದು ಕೆಟ್ಟ ಚಟಗಳ ದಾಸ ಆಗಿರಬಾರ್ದು. ಸೊ ಆವಾಗ ಅವನು ಬ್ರಾಹ್ಮಣ ಆಗಬಹುದು ಅಂತ ಅಭಿಪ್ರಾಯ ಪಡ್ತಾರೆ.